ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್ಸ್. ಸೊ ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ರಿಲೇಟೆಡ್ ಆಗಿರುತ್ತೆ. ಸೊ ಲ್ಯಾಬ್ ಮ್ಯಾನ್ಯುವಲ್ ಇಂಟ್ರೊಡಕ್ಷನ್ ಮತ್ತು ಪ್ರೋಗ್ರಾಮ್ 1 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ವಿಲ್ ಸ್ಟಾರ್ಟ್. ಇಯರ್ 2025 ಮತ್ತು 26 ಏನಿದೆ ಲ್ಯಾಬ್ ಮ್ಯಾನ್ಯುವಲ್ಲು NCERT ಆಗಿರೋದ್ರಿಂದ ಅಪ್ಡೇಟ್ ಆಗಿದೆ. ಪೈಥಾನ್ ಪ್ರೋಗ್ರಾಮಿಂಗ್ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಡಿವೈಡ್ ಮಾಡಿದ್ದೀವಿ ಲ್ಯಾಬ್ ಮ್ಯಾನ್ಯುವಲಲ್ಲಿ. ಸೆಕೆಂಡ್ ಇಯರ್ PUC ರಿಲೇಟೆಡ್ ಲ್ಯಾಬ್ ಮ್ಯಾನ್ಯುವಲಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಡಿವೈಡ್ ಮಾಡಿದ್ದೀವಿ. ಪಾರ್ಟ್ ಎ ಅಲ್ಲಿ 10 ಪೈಥಾನ್ ಪ್ರೋಗ್ರಾಮ್ಸ್ ಇದೆ ಮತ್ತು SQL ಪಾರ್ಟಲ್ಲಿ ಪಾರ್ಟ್ ಬಿ ಅಲ್ಲಿ MySQL ಅಂತ ಏನಿದೆ ಅದರಲ್ಲಿ 4 ಪ್ರೋಗ್ರಾಮ್ಸ್ ಬರ್ತಾ ಇದೆ. ಸೊ ಟೋಟಲ್ ಆಗಿ ನಾವು 14 ಪ್ರೋಗ್ರಾಮ್ಸನ್ನು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ಒಂದು ಅಕಾಡೆಮಿಕ್ ಇಯರಲ್ಲಿ. ಎಕ್ಸಾಮಿನೇಷನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಸೊ ನಮಗೆ ಎಕ್ಸಾಮಲ್ಲಿ 2 ಪ್ರೋಗ್ರಾಮ್ ಬರುತ್ತೆ. ಒಂದು ಪಾರ್ಟ್ ಎ ಇಂದ ಮತ್ತೊಂದು ಪಾರ್ಟ್ ಬಿ ಇಂದ. ಪಾರ್ಟ್ ಎ ಇಂದ ಒಂದು ಪೈಥಾನ್ ಪ್ರೋಗ್ರಾಮ್ ಬರುತ್ತೆ, ಪಾರ್ಟ್ ಬಿ ಇಂದ MySQL ಪ್ರೋಗ್ರಾಮ್ ಒಂದು ಬರುತ್ತೆ. ಸೊ ಒಂದೊಂದು 2 ಪ್ರೋಗ್ರಾಮನ್ನು ಬರೆದ್ರೆ 6+6 ಮಾರ್ಕ್ಸ್ ಬರ್ತಾ ಇದೆ. ನೆಕ್ಸ್ಟ್ ಎಕ್ಸಿಕ್ಯೂಷನಿಗೆ 8 ಮಾರ್ಕ್ಸ್ ಇರುತ್ತೆ. ರೆಕಾರ್ಡ್ ಏನು ಬರೀತೀವಿ ಪ್ರಾಕ್ಟಿಕಲ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ ಮತ್ತು ವೈವಾ ಕ್ವೆಶನ್ಸಿಗೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಾವು 30 ಮಾರ್ಕ್ಸು ಲ್ಯಾಬ್ ಓರಿಯೆಂಟೆಡ್ ಇಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 30 ಮಾರ್ಕ್ಸ್ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ಪ್ರೋಗ್ರಾಮ್ 1 ಬಂದು ಈ ಒಂದು ಪೈಥಾನ್ ಪ್ರೋಗ್ರಾಮಲ್ಲಿ ಮೊದಲನೇ ಪ್ರೋಗ್ರಾಮ್ ಬಂದು ಫಿಬಿನೋಸೈ ಸೀರೀಸ್ ಬಗ್ಗೆ ಪ್ರೋಗ್ರಾಮನ್ನು ನಾವು ಬರಿತಾ ಇದ್ದೀವಿ. ಸೊ ವಾಟ್ ಈಸ್ ದಿಸ್ ಫಿಬಿನೋಸೈ ಸೀರೀಸ್ ಅಂದರೆ, ಇಟ್ ಈಸ್ ಎ ಟೈಪ್ ಆಫ್ ಸೀರೀಸ್ ವೇರ್ ಈಚ್ ನಂಬರ್ ಈಸ್ ದ ಸಮ್ ಆಫ್ ದ 2 ಪ್ರೀವಿಯಸ್ ನಂಬರ್. ಸೊ ಈ ಫಿಬಿನೋಸೈ ಸೀರೀಸ್ ಅಂದರೆ ನಂಬರ್ಸ್ಗಳ ಸೀರೀಸ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಫ್ರೇಮ್ ಮಾಡ್ತಾ ಇದ್ದೀವಿ ಅಂದರೆ, ಬಿಫೋರ್ 2 ನಂಬರ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ತಾ ಹೋದರೆ ಪ್ರೀವಿಯಸ್ ನಂಬರ್ಗಳನ್ನು ಹಿಂದಿನ ನಂಬರ್ 2ನ್ನ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಮುಂದಿನ ನಂಬರ್ ಸಿಗ್ತಾ ಇದೆ. ಫಸ್ಟ್ 2 ನಂಬರ್ಸ್ ಸ್ಟಾರ್ಟಿಂಗ್ ನಂಬರ್ ಏನಿರುತ್ತೆ ಬೈ ಡಿಫಾಲ್ಟ್ ಅದು ಫಿಕ್ಸ್ ಆಗಿರುತ್ತೆ ಇದೇ ನಂಬರ್ ಅಂತ. ಯಾವುದು ಅಂದರೆ 0 ಮತ್ತು 1 ಆಗಿರುತ್ತೆ. ಮೊದಲನೇ 2 ನಂಬರು 0 ಮತ್ತು 1 ಇರುತ್ತೆ. ಅವನ್ನ ಆ್ಯಡ್ ಮಾಡ್ತಾ ಹೋದಂಗೆ ನಮಗೆ ಮುಂದಿನ ನಂಬರ್ಗಳು ಸಿಗ್ತಾ ಇದೆ. ಸೊ 0 1 ಆ್ಯಡ್ ಮಾಡಿದ್ರೆ 1 ಸಿಗ್ತಾ ಇದೆ. ಆ 1ನ ಹಿಂದಿನ 2 ನಂಬರ್ಸ್ ಯಾವುದಿದೆ 1 ಇದೆ. ಸೊ ನಮಗೆ ಥರ್ಡ್ ನಂಬರ್ ಬೇಕು ಅಂದರೆ ಪ್ರೀವಿಯಸ್ 2 ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 0 + 1 1 ಬಂತು. ಫೋರ್ತ್ ನಂಬರ್ ಬೇಕು ಅಂದರೆ ಪ್ರೀವಿಯಸ್ 2 ಡಿಜಿಟ್ 1 + 1 ಮಾಡಿದಾಗ 2 ಬಂತು. ಇದೇ ರೀತಿ ನಂಬರ್ ಆಫ್ ಸೀರೀಸ್ ಏನಾಗ್ತಾ ಹೋಗ್ತಾ ಇದೆ, ಯಾವ ನಂಬರ್ ಬೇಕೋ ಆ ನಂಬರಿನ ಹಿಂದಿನ 2 ನಂಬರ್ನ ಆ್ಯಡ್ ಮಾಡ್ತಾ ಹೋದರೆ ಮುಂದಿನ ನಂಬರ್ ಸಿಗ್ತಾ ಇದೆ. ಸೊ ಇದನ್ನೇ ನಾವು ಫಿಬಿನೋಸೈ ಸೀರೀಸ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ನಿನ ವ್ಯಾಲ್ಯೂ 5 ಅಂತ ಕೊಟ್ಟರೆ ನಂಬರ್ ಆಫ್ 5 ಪೊಸಿಷನ್ ವ್ಯಾಲ್ಯೂಸನ್ನು ನಾವೇನು ಮಾಡಬೇಕು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಫಿಬಿನೋಸೈ ಸೀರೀಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಪ್ರೋಗ್ರಾಮನ್ನು ನೋಡೋದಾದರೆ ಸ್ಲೈಡಲ್ಲಿ ಏನು ಕಾಣ್ತಾ ಇದೆ, ಪ್ರೋಗ್ರಾಮ್ 1 ಇದು ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಎ ಫಂಕ್ಷನ್ ಟು ಪ್ರಿಂಟ್ ಫಿಬಿನೋಸೈ ಸೀರೀಸ್ ಅಪ್ ಟು n ನಂಬರ್ಸ್. ನಾವು ಎನ್ನಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವೋ ಅಷ್ಟು ನಂಬರ್ ಆಫ್ ವ್ಯಾಲ್ಯೂಸಿನ ಫಿಬಿನೋಸೈ ಸೀರೀಸ್ ನಮಗೆ ಪ್ರಿಂಟ್ ಆಗಲಿಕ್ಕೆ ಪೈಥಾನ್ ಪ್ರೋಗ್ರಾಮನ್ನು ಬಳಸಿ ಪ್ರೋಗ್ರಾಮಿಂಗ್ ಕೋಡನ್ನು ಬರೆದಿದ್ದೀವಿ ಇಲ್ಲಿ. ಸೊ ಈ ಪೈಥಾನ್ ಪ್ರೋಗ್ರಾಮ್ ಕೋಡ್ ಏನಿದೆ ಕಂಪ್ಲೀಟ್ ಇಂಡೆಂಟೇಷನ್ ಓರಿಯೆಂಟೆಡ್ ಆಗಿರುತ್ತೆ. ನಾವಿಲ್ಲಿ ಯಾವುದೇ ರೀತಿ ಇಂಡೆಂಟೇಷನ್ನ ಮಿಸ್ ಮಾಡಿದ್ರೆ ಖಂಡಿತವಾಗೂ ಎರರ್ ಎರೈಸ್ ಆಗುತ್ತೆ. ಆಸ್ ಇಟ್ ಈಸ್ ನಾವು ಪ್ರೋಗ್ರಾಮನ್ನು ಫಿಬಿನೋಸೈ ಸೀರೀಸನ್ನು ನೋಡೋದಾದರೆ ಫಸ್ಟ್ ಲೈನಲ್ಲಿ DEF fib of n ಅಂತ ಬರೆದಿದ್ದೀವಿ. ಸೊ DEF ಅನ್ನೋದು ಯೂಸರ್ ಡಿಫೈನ್ಡ್ ಕೀವರ್ಡ್ ಆಗಿರುತ್ತೆ. ಫಿಬೋ ಅನ್ನೋದು ಫಂಕ್ಷನ್ ನೇಮ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ n ಅಂತ ಏನಿದೆ ಇದನ್ನು ಪ್ಯಾರಾಮೀಟರ್ ಪಾಸ್ ಮಾಡಿದ್ದೀವಿ ಫಂಕ್ಷನ್ ಒಳಗಡೆ. ಸೊ ಕೋಲನ್ ಎಲ್ಲಿ ಬಳಸಿದ್ದೀವಿ ಇದು ಫಂಕ್ಷನ್ ಹೆಡ್ಡರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಲೈನಲ್ಲಿ num1 = 0 num2 = 1 ಅಂತ ತೊಗೊಂಡಿದ್ವಿ. ಸೊ num1 num2 ಅನ್ನೋ ಎರಡೂ ಕೂಡ ವೇರಿಯಬಲ್ ಆಗಿರುತ್ತೆ. ಅವೆರಡಕ್ಕೂ ವ್ಯಾಲ್ಯೂಸ್ ಬಿಗಿನಿಂಗ್ ವ್ಯಾಲ್ಯೂಸನ್ನು ನಾವೇ ಫಿಕ್ಸ್ ಮಾಡಿರ್ತೀವಲ್ವ. ಸೊ ಅಸೈನ್ಮೆಂಟ್ ಆಪರೇಟರ್ನ ಬಳಸಿ num1 ಅನ್ನೋ ವೇರಿಯಬಲ್ಗೆ 0 ಕೊಟ್ಟಿದ್ದೀವಿ, num2 ವೇರಿಯಬಲ್ಗೆ 1 ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ನಂಬರ್ = num2 ಆಗಿರುತ್ತೆ. ಸೊ ನೆಕ್ಸ್ಟ್ ನಂಬರ್ ಅನ್ನೋದು ಕೂಡ ವೇರಿಯಬಲು. ನೆಕ್ಸ್ಟ್ ನಂಬರ್ ಅನ್ನೋದು ಏನಾಗಿರುತ್ತೆ ಅಂದರೆ num2ನ ವ್ಯಾಲ್ಯೂ ಆಗಿರುತ್ತೆ. ಸೊ num2 ವ್ಯಾಲ್ಯೂ ಅಂತ ಅಂದರೆ ಏನಾಗಿದೆ ಅಲ್ಲಿ ಪ್ರೀವಿಯಸ್ 2 ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 0 + 1 = 1 ಬಂತು. ಸೊ ಈಗ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ num2 ಆಗಿರುತ್ತೆ. ಕೌಂಟ್ = ಏನಾಯಿತು 2 ಆಯಿತು. ಯಾಕೆ ಕೌಂಟ್ = 2 ತೊಗೊಂಡಿದ್ದೀವಿ ಅಂದರೆ ನಾವು ಆಲ್ರೆಡಿ num1 num2 2 ವೇರಿಯಬಲ್ಗಳಿಗೆ ವ್ಯಾಲ್ಯೂನ ಅಸೈನ್ ಮಾಡಿದ್ದೀವಿ. ಎಷ್ಟು ನಂಬರ್ ಇದೆ 2 ನಂಬರ್ ಇದೆ. ಕೌಂಟ್ ವ್ಯಾಲ್ಯೂ 2 ಇದೆ. ಸೊ ನೆಕ್ಸ್ಟ್ ನಂಬರ್ ನಾವು ಪ್ರಿಂಟ್ ಮಾಡಬೇಕು ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ, ಅದನ್ನು ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ವಿ. num1 = num2 ಎಂಡ್ = ಸ್ಪೇಸ್ ಅಂದರೆ ನಾವು ವ್ಯಾಲ್ಯೂಸನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಹಾರಿಜೆಂಟಲ್ ಆಗೋ ಅಥವಾ ವರ್ಟಿಕಲ್ ಆಗೋ ಅಂದರೆ, ಸೊ ನಾವು ವರ್ಟಿಕಲ್ ಅಥವಾ ಹಾರಿಜೆಂಟಲ್ ಆಗಿ ರೆಪ್ರೆಸೆಂಟ್ ಮಾಡುವಾಗ 1/1 ಸ್ಪೇಸನ್ನು ಗ್ಯಾಪ್ ಕೊಡಲಿಕ್ಕೋಸ್ಕರ ಡಬಲ್ ಇನ್ವೆಂಟೆಡ್ ಕಾಮ ಸ್ಪೇಸ್ ಡಬಲ್ ಇನ್ವೆಂಟೆಡ್ ಕಾಮನ್ನು ತೊಗೊಂಡಿದ್ದೀವಿ. ವೈಲ್ ಕೌಂಟ್ ಈಸ್ ಲೆಸ್ ದ್ಯಾನ್ n, ಕೌಂಟ್ ಅನ್ನೋ ವ್ಯಾಲ್ಯೂ ಲೆಸ್ ದ್ಯಾನ್ n ಆಗಿತ್ತು ಅಂದರೆ ನಾವೇನು ಮಾಡ್ತೀವಿ ರಿಪೀಟ್ ಮಾಡ್ತೀವಿ. n ಅನ್ನೋ ವೇರಿಯಬಲ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತೀವೋ ಅಷ್ಟು ಸರಿ ನಾವೇನು ಮಾಡಬೇಕಾಗತ್ತೆ ನಂಬರ್ ಆಫ್ ವ್ಯಾಲ್ಯೂಸನ್ನು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಇವಾಗ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನೆಕ್ಸ್ಟ್ ನಂಬರ್ ಎಂಡ್ ಸ್ಪೇಸ್ ಅಂತ ಅಂದರೆ, ಸೊ ನೆಕ್ಸ್ಟ್ ನಂಬರಲ್ಲಿ ಏನಾಗುತ್ತೆ ನೆಕ್ಸ್ಟ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುವಾಗ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ ಪ್ರಿಂಟ್ ಆಗ್ತಾ ಹೋಗುತ್ತೆ. ಕೌಂಟ್ ಪ್ಲಸ್ = 1 ಅಂತ ಅಂದರೆ ಕೌಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಎನ್ನಿನ ವ್ಯಾಲ್ಯೂ 2 ಇದ್ದು ನೆಕ್ಸ್ಟ್ ನಂಬರ್ ರಿಪೀಟ್ ಆಗ್ತಿದೆ
ಆಗ್ತಿದೆ ಅಂತ ಅಂದರೆ ಕೌಂಟ್ ವ್ಯಾಲ್ಯೂ ಕೂಡ ಏನಾಗುತ್ತೆ 2 ಇದ್ದಿದ್ದು 3 ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ n ಇಸ್ ಈಕ್ವಲ್ಸ್ ಟು 3 ಕೊಟ್ಟಿದ್ದೀವಿ ಅಂತ ಅಂದರೆ ನಮ್ 1 ವ್ಯಾಲ್ಯೂ 0 ಇತ್ತು, ನಮ್ 2 ವ್ಯಾಲ್ಯೂ 1 ಇತ್ತು, ನಮ್ 2 ನೆಕ್ಸ್ಟ್ ನಮ್ 3 ಬೇಕು ಅಂದಾಗ ನಮ್ 1 ಮತ್ತು ನಮ್ 2ನ ಆ್ಯಡ್ ಮಾಡಿದ್ರೆ ನಮಗೆ ನಮ್ 3 ಸಿಗ್ತಾ ಇದೆ. ಆವಾಗ ಕೌಂಟ್ ವ್ಯಾಲ್ಯೂ 2 ಇದ್ದಿದ್ದು ಏನಾಗುತ್ತೆ ಆ್ಯಸ್ ಇಟ್ ಈಸ್ ಕೌಂಟ್ ವ್ಯಾಲ್ಯೂ 3 ಆಗ್ತಾ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ನಂಬರ್ ಬೇಕು ಅಂದರೆ ನಮ್ 1 ಪ್ಲಸ್ ನಮ್ 2 ಮಾಡಬೇಕಾಗತ್ತೆ. ಸೊ ಅಲ್ಲಿ ಏನು ತೊಗೊಂಡಿದ್ದೀವಲ್ಲ ನೆಕ್ಸ್ಟ್ ನಂಬರ್ ಇಸ್ ಈಕ್ವಲ್ ಟು ನಮ್ 1 ಪ್ಲಸ್ ನಮ್ 2 ಅಂತ, ಅದನ್ನು ಅರ್ಥಮೆಟಿಕ್ ಆಪರೇಟರ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ n ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ದ ಲಿಮಿಟ್ ಅಂತ ಏನಿದೆ ಅಲ್ಲ ಇನ್ನು ಅದನ್ನು ಇನ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ದೀವಿ. n ಅನ್ನೋದು ವೇರಿಯಬಲು, ಇಂಟ್ ಅನ್ನೋದು ಡೇಟಾ ಟೈಪ್ ಆಗಿರುತ್ತೆ, ಇನ್ಪುಟ್ ಅನ್ನೋದು ಫಂಕ್ಷನ್ನು. ಇನ್ಪುಟ್ ವ್ಯಾಲ್ಯೂಸನ್ನು ತೊಗೊಳ್ಳಿಕ್ಕೆ ನಾವು ಇನ್ಪುಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ದೀವಿ. ಸೊ ಫಿಬೋ ಆಫ್ n ಅಂತ ಅಂದರೆ ಫಂಕ್ಷನ್ನ ಕಾಲ್ ಮಾಡಿದ್ದೀವಿ. ಫಿಬೊನಾಸಿ ಸೀರೀಸ್ n ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಸರಿ ಪ್ರಿಂಟ್ ಆಗಲಿಕ್ಕೆ ಪ್ರಿಂಟ್ ಫಂಕ್ಷನನ್ನು ಕಾಲ್ ಮಾಡಿದ್ದೀವಿ, ಅದು ಔಟ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಫಸ್ಟ್ ಪ್ರೋಗ್ರಾಮ್ ಫಿಬೊನಾಸಿ ಸೀರೀಸ್ ಆಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರುವಂಥ ಸ್ಲೈಡಲ್ಲಿ ಪ್ರಾಕ್ಟಿಕಲಾಗಿ ನಾವು ಫಿಬೊನಾಸಿ ಸೀರೀಸ್ನ ಪೈಥಾನಲ್ಲಿ ಬರೆದಾಗ ಔಟ್ಪುಟ್ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಇನ್ಪುಟ್ ಕೊಟ್ಟಾಗ ಔಟ್ಪುಟ್ಟಲ್ಲಿ ಎಂಟರ್ ದ ಲಿಮಿಟ್ 6 ಅಂತ ಕೊಟ್ಟಿದ್ದೀವಿ. ಈಗ n ವ್ಯಾಲ್ಯೂ 6 ಆದಾಗ ನಂಬರ್ ಆಫ್ ಫಿಬೊನಾಸಿ ಸೀರೀಸ್ ಎಷ್ಟು ಡಿಜಿಟ್ಸ್ ಪ್ರಿಂಟ್ ಆಗಿದೆ ಅಂದರೆ 6 ಡಿಜಿಟ್ಸ್ ಪ್ರಿಂಟ್ ಆಗಿದೆ. 0 ಅನ್ನೋ 1 ಅನ್ನೋದು ಬಿಗಿನಿಂಗ್ ವ್ಯಾಲ್ಯೂಸ್ ಬೈ ಡಿಫಾಲ್ಟ್ ಆಗಿರುತ್ತೆ. ಸೊ ಅವೆರಡೂ ಪ್ರೀವಿಯಸ್ 2 ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಮುಂದಿನ ವ್ಯಾಲ್ಯೂ ಸಿಗ್ತಾ ಇದೆ. 0 + 1 ಆ್ಯಡ್ ಮಾಡಿದ್ರೆ 1 ಬಂತು, 1 + 2 ಆ್ಯಡ್ ಮಾಡಿದ್ರೆ 3 ಬಂತು, ಅದೇ ಥರ 2 + 3 ಆ್ಯಡ್ ಮಾಡಿದ್ರೆ 5 ಬಂತು. ಸೊ ವ್ಯಾಲ್ಯೂ ಆಫ್ n ಇಸ್ ಈಕ್ವಲ್ ಟು 6 ಇರೋದ್ರಿಂದ 6 ನಂಬರ್ಸ್ ಮಾತ್ರ ಪ್ರಿಂಟಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ನಮಗೆ ಸಿಗ್ತಾ ಇದೆ. ಇದಿಷ್ಟು ಲ್ಯಾಬ್ 1 ಫಿಬೊನಾಸಿ ಸೀರೀಸ್ ಪ್ರೋಗ್ರಾಮ್ ಬಗ್ಗೆ ಆಗಿತ್ತು. ಐ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.